ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಜ್ವರ ಬಂದು ಇವತ್ತು ನಡೀತಾ ಇರೋ ಬೆಂಗಳೂರು ಬೂಸ್ ಮತ್ತು ಪಟ್ನಾ ಪೈರೇಟ್ಸ್ ಮ್ಯಾಚ್ಗೆ ನಮ್ಮ ಬೆಂಕಿ ಮೇಲೆ ಭರತ್ ದೂಡ ಅವರು ಒಂದು ಬೆಂಕಿ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳಬೇಕು. ಇದು ಭರತ್ ದೂಡ ಅವರ ದೃಢ ನಿರ್ಧಾರ ಅಂತ ಹೇಳ್ತೀನಿ ಗುರು. ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. 2024 ಬೆಂಗಳೂರು ಬೂಸ್ನ ಎರಡನೇ ಪಂದ್ಯ ಅಂತ ಹೇಳಬೇಕು. ಇದು ಪಟ್ನಾ ಪೈರೇಟ್ಸ್ ವಿರುದ್ಧ ಆಡ್ತಾ ಇದೆ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬೂಸರು ಪಟ್ನಾ ಪೈರೇಟ್ಸ್ ವಿರುದ್ಧ ಗೆಲ್ಲೇಬೇಕು. ಯಾಕಂತಾರೆ ಗೊತ್ತಿರ್ಬೋದು, ಪಟ್ನಾ ಪೈರೇಟ್ಸ್ದಿಂದಲೂ ಕೂಡ ನಮ್ಮ ಬೆಂಗಳೂರು ಬೂಸರು ರೆಕಾರ್ಡ್ ಕಡಿಮೆ ಇದೆ ಅಂತ ಹೇಳಬೇಕು. ಎರಡು ಕೂಡ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ನೋಡಿ ಅಂತ ಹೇಳ್ತೀನಿ ಗುರು. ನಮ್ಮ ಬೆಂಗಳೂರು ಬೂಸರು ಪಟ್ನಾ ಪೈರೇಟ್ಸ್ ವಿರುದ್ಧ ಚೆನ್ನಾಗಿ ಆಡಲೇಬೇಕು ಮತ್ತು ಗೆಲ್ಲಲೇಬೇಕು ಅಂತ ಕ್ರೂಷಿಯಲ್ ಇದೆ ಅಂತ ಹೇಳಬೇಕು. ಎರಡು ತಂಡಗಳು ಕೂಡ ಜಯ ಬೇಕೇ ಬೇಕು. ಅದರಲ್ಲಿ ನಮ್ಮ ಬೆಂಗಳೂರು ಬೂಸ್ಗೆ ಜಯ ಬೇಕೇ ಬೇಕು ಅಂತ ಹೇಳ್ತೀನಿ ಗುರು. ಬೆಂಗಳೂರು ಬೂಸರು ಇವತ್ತು ಗೆಲ್ತು ಅಂತಂದರೆ ಮೇಲಕ್ಕೆ ಹೋಗ್ತಾರೆ ಅಂತ ಹೇಳಬೇಕು. ಟಾಪ್ 6 ಇರಲೇಬೇಕು ಬೆಂಗಳೂರು ಬೂಸರೇನ ಪ್ಲೇ ಆಫ್ಗೆ ಹೋಗಬೇಕು ಅಂತಂದರೆ ಇವತ್ತು ಪಟ್ನಾದ ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಭರತ್ ದೂಡ ಅವರು ಮಾತಾಡಿದ್ರೆ ಅಂತ ಹೇಳಬೇಕು. ನಾನು ಕಳೆದ 10 ನಿಮಿಷ ಯಾವ ರೀತಿ ಆಟ ಆಡ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ 10 ನಿಮಿಷ ಆಟ ಆಡ್ತೀನಿ ಅದರ ಮೇಲೆ ಡಿಸೈಡ್ ಮಾಡ್ತೀನಿ ನಾನು ಆಡಬೇಕಾ ಬೇಡವಾ ಅಂತ. ಅಂತಾರೆ ಸಬ್ಸ್ಟಿಟ್ಯೂಷನ್ ಮುಖಾಂತರವಾಗಿ ನಾನು ಕೂತ್ಕೋತೀನಿ. ಚೆನ್ನಾಗಿ ಆಡಲ್ಲ ಅಂತಂದರೆ ಚೇಂಜ್ ಆಗಿ ಕೂತ್ಕೋತೀನಿ, ಬೇರೆ ಆಟರಿಗೆ ಚಾನ್ಸ್ ಕೊಡ್ತೀನಿ. ನಾನು ಇನ್ನು ಮುಂದೆ ಕಂಟಿನ್ಯೂ ಮಾಡೋದಿಲ್ಲ. ನಾನು 10 ನಿಮಿಷದಲ್ಲಿ ಪದೇ ಟ್ಯಾಕಲ್ ಆಗ್ತಿದೆ, ಫೇಲ್ ಆಗ್ತಿದೆ ಅಂತಾರೆ ಬೇರೆ ಆಟರಿಗೆ ಚಾನ್ಸ್ ಕೊಡ್ತೀನಿ. ಮ್ಯಾಚ್ ಕೈ ಬಿಡೋಕ್ಕಿಂತ ಮುಂಚೆ ಚಾನ್ಸ್ ಕೊಡ್ತೀನಿ ಬೇರೆ ಆಟರಿಗೆ. ಕೂತ್ಕೊಂಡು ಬೇರೆ ಆಟಗಾರ ಆಡಲಿ ಅಂತ ಚಾನ್ಸ್ ಕೊಡ್ತೀನಿ. ನಾನು ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಮುಂದೆ ಬರೋ ಪಂದ್ಯಗಳಂದರೆ. ಆ ಕಾರಣಕ್ಕೆ ನಾನು 10 ನಿಮಿಷ ಚೆನ್ನಾಗಿ ಆಟ ಆಡ್ತೀನಿ. ಈ ಮೇಲೆ ನಾನು ಬೆಂಗಳೂರು ಬಸ್ ಪರ ಗೆಲ್ಲಿಸ್ಕೊಡ್ತೀನಿ. ಬೆಂಗಳೂರು ಬಸ್ ತುಂಬಾ ಕ್ರೂಷಿಯಲ್ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಬೆಂಕಿ ಮೇಲೆ ಭರತ್ ದೂಡ ಅವರು ಹೇಳಿದ್ರು ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಗೆ ಕಾಣಿಸೋ ಕಳ್ಪಡಿ. ಮತ್ತು ಇವತ್ತು ಆ ಬೆಂಗಳೂರು ಬಸ್ ಮತ್ತು ಪಟ್ನಾ ನಡುವೆ ರಣ ಯುದ್ಧ ಶುರುವಾಗಿದೆ ಅಂತ ಹೇಳಬೇಕು. ಯಾರು ಗೆಲ್ತಾರೆ? ಬೆಂಗಳೂರು ಬಸ್ಸರು ಶಾಂದುಲ್ ಇದ್ರು, ಆಗ ಪಟ್ನಾ ಪೈರೇಟ್ಸ್ ಶಾಂದುಲ್ ಇದ್ರು. ಆಗ ಚೆನ್ನಾಗಿತ್ತು ಒಂಥರ ಪಟ್ನಾ ಪೈರೇಟ್ಸ್ ಈಗ ಶಾಂದುಲ್ ಇಲ್ಲ ಅಂತ ಹೇಳಬೇಕು. ಈಗ ನೀವೆಂತ ಕಾಣಿಸೋ ಕಳ್ಪಡಿ ಗುರು. ಸಿಗೋದೇ ಸ್ಟುಡಿಯೋ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ ಬೆಂಗಳೂರು ಬೂಸ್. ಈ ಸಲ ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೋನ್.